ಟೇಸ್ಟಿ ಟ್ರೀಟ್ಸ್ ವಿತ್ ಸಫ್ರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಗ್ ಮಸಾಲ ಮಾಡೋದು ಹೇಗಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೇನೆ. ಅಲ್ಲಿವರೆಗೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. 15 ನಿಮಿಷದಲ್ಲಿ ಹೇಗೆ ಎಗ್ ಮಸಾಲ ಮಾಡೋದಂತ ಹೇಳಿಕೊಡ್ತೇನೆ. ಇದು ನಮಗೆ ಬೆಳಗಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಓಕೆ, ಮಧ್ಯಾಹ್ನ ಗಂಜಿಗೂ ತುಂಬ ಚೆನ್ನಾಗಿ ಸಖತ್ತಾಗಿರುತ್ತೆ. ನಾವೇನಾದರೂ ಬ್ಯುಸಿಯಾಗಿದ್ದ ಟೈಮಲ್ಲಿ ಕೂಡ ನಮಗೆ ಆದಷ್ಟು ಬೇಗನೆ ಮಾಡಿ ಮುಗಿಸುವಂತಹ ಒಂದು ಎಗ್ ಮಸಾಲ. ಮಕ್ಕಳ ಟಿಫಿನ್ಗೂ ಕೂಡ ಆಗುತ್ತೆ. ಇಲ್ಲಿ ನಾನು 4-5 ಎಗ್ಗನ್ನು ತೊಳೆದು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಇನ್ನು ಅದಕ್ಕೆ ನೀರು ಸೇರಿಸಿ ಬೇಯಲು ಇಟ್ಟಿದ್ದೇನೆ. ಇಲ್ಲಿ 3 ಆನಿಯನನ್ನು ತೆಗೆದುಕೊಂಡು ಅದರ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅದನ್ನು ಚೆನ್ನಾಗಿ ಸ್ಲೈಡ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇನ್ನು ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಕಟ್ ಮಾಡಿದಂತಹ ಆನಿಯನನ್ನು ಅದಕ್ಕೆ ಹಾಕಿ ಫ್ರೈ ಮಾಡ್ತಿದ್ದೀನಿ. ಇದು ತುಂಬ ಬ್ರೌನ್ ಆಗೋವರೆಗೂ ಕೂಡ ನೀವು ಫ್ರೈ ಮಾಡಿ. ನಂತರ ಇಲ್ಲಿ 2 ಟೊಮೆಟೊವನ್ನು ತೆಗೆದುಕೊಂಡು ಸ್ಲೈಸ್ ಆಗಿ ಕಟ್ ಮಾಡಿ ಕಾಯ್ದಂತಹ ಆನಿಯನ್ ಒಟ್ಟಿಗೆ ಈ ಟೊಮೆಟೊವನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಆನಿಯನ್ ಮತ್ತು ಟೊಮೆಟೊವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಷ್ಟು ಒಳ್ಳೆ ಪರಿಮಳ ಕೂಡ ಬರುತ್ತೆ, ಹಾಗೂ ತುಂಬ ರುಚಿಯಾಗಿ ಕೂಡ ಬರುತ್ತೆ. ಹಾಗಾಗಿ ಇಲ್ಲಿ ತುಂಬ ಬ್ರೌನ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಿ. ನಂತರ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಹುಡಿ, ಅರ್ಧ ಟೀ ಸ್ಪೂನ್ನಷ್ಟು ಧನಿಯಾ ಪೌಡರ್, ಹಾಗೂ 1 ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಮೆಣಸಿನ ಹುಡಿಯನ್ನು 1 ಟೀ ಸ್ಪೂನ್ನಷ್ಟು ತೆಗೆದುಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಇದು ನಾನು ಬೇರೆ ಯಾವುದೇ ಮಸಾಲೆ ಐಟಮನ್ನು ಇಲ್ಲಿ ನಾನು ಆ್ಯಡ್ ಮಾಡೋದಿಲ್ಲ. ಖಾಲಿ ಇದು ಮೆಣಸಿನ ಹುಡಿ ಮಾತ್ರ ಹಾಕಿ ಮಾಡ್ತಿದ್ದೇನೆ. ನಂತರ ಇಲ್ಲಿ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ತೆಗೆದುಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಮಾಡಿಟ್ಟಂತಹ ಮಸಾಲೆ ಒಳ್ಳೆ ಗ್ರೇವಿ ಆಗಬೇಕಲ್ಲ, ಹಾಗಾಗಿ. ನಂತರ ಇಲ್ಲಿ ನಾನು 2-3 ಬೆಳ್ಳುಳ್ಳಿ ಹಾಗೂ ಅರ್ಧ ಶುಂಠಿಯನ್ನು ತೆಗೆದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ. ಇಲ್ಲಿ ಮಸಾಲೆ ಚೆನ್ನಾಗಿ ಬೇಯ್ದ ನಂತರ ಬೇಯಿಸಿರುವಂತಹ ಮೊಟ್ಟೆಯನ್ನು ಇದರಲ್ಲಿ ಹಾಕ್ತಿದ್ದೀನಿ. ಈ ಮಸಾಲೆ ಚೆನ್ನಾಗಿ ಬೇಯಬೇಕು. ಆನಂತರನೇ ನಾವು ಬೇಯಿಸಿರುವಂತಹ ಮೊಟ್ಟೆಯನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಮಸಾಲೆ ಎಷ್ಟು ಫ್ರೈ ಆಗುತ್ತೋ ಅಷ್ಟು ರುಚಿಯನ್ನು ನೀಡುತ್ತೆ ಇಲ್ಲಿ. ಅದೇ ರೀತಿ ಪರಿಮಳವನ್ನು ಕೂಡ ನೀಡುತ್ತೆ. ನಂತರ ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ, ಎಲ್ಲ ಮೊಟ್ಟೆಗೆ ಕೂಡ ಮಸಾಲೆ ತಾಗುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ. ನೋಡಿ, ನಮ್ಮ ಎಗ್ ಮಸಾಲ ರೆಡಿ ಆಯಿತು.